ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮಾನ್ಯ ಸಂಸದರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬರು ಮಾತಾಡ್ತಾರೆ. ಸರ್ ನಮಸ್ಕಾರ, ಚಂದನ್ ಶರ್ಮಾ, ವಿಸ್ತಾರ ನ್ಯೂಸ್ ಇಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರೊಳಗೂ ವಿಶೇಷವಾಗಿ ಕರಾವಳಿಯಲ್ಲಿ ನಿರೀಕ್ಷೆಗೆ ಮೀರಿ 1-4-6 ಪಟ್ಟು ಮಳೆ ಆಗಿರೋದ್ರಿಂದಾಗಿ ಬಹಳ ದೊಡ್ಡ ಜನಜೀವನದ ಅಸ್ತವ್ಯಸ್ತತೆ ಆಗಿರುವಂತ ಸಂದರ್ಭ ಇದಿದೆ. ಈ ಮಧ್ಯದಲ್ಲಿ ಶಿರೂರದಲ್ಲಿ ಆ ಗುಡ್ಡ ಕುಸಿತದಿಂದಾಗಿ ಈಗ ಗ್ಯಾಸ್ ತುಂಬಿರುವಂತ ಟ್ಯಾಂಕರ್ ಸಹ ನದಿಯಲ್ಲಿ ತೇಲ್ ಹೋಗ್ತಾ ಇದೆ. ಅಲ್ಲಿ ಅಧಿಕವಾಗಿ 7 ಜನ ಸತ್ತಿರೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಉಳಿದಂತ ಸ್ಥಳದಲ್ಲಿ ಇರೋರು ಬೇರೆ ಬೇರೆ ರೀತಿ ಮಾಹಿತಿ ಹೇಳ್ತಿದ್ದಾರೆ. ಅದನ್ನೆಲ್ಲ ಕನ್ಫರ್ಮ್ ಮಾಡ್ಕೊಳ್ಳೋ ಕೆಲಸನೂ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಸೀಬರ್ಡ್ ಯೋಜನೆಯ ಇರುವಂತಹ ಈ ಚಂಡಿಯ ಅರ್ಗ, ಈಡೂರು ಇತ್ಯಾದಿ ಸ್ಥಳದಲ್ಲಿಯೂ ಸಹ ನೀರು ತುಂಬಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ಸೀಬರ್ಡ್ ಅಧಿಕಾರಿಗಳು ಅಲ್ಲಿ ಒಳಗಡೆಗೆ ಅವರ ಏರಿಯಾದಲ್ಲಿ ಎಲ್ಲೆಲ್ಲಿ ಅದು ನೀರು ಬ್ಲಾಕ್ ಆಗಿದೆ ಅದು ತೆರವುಗೊಳಿಸೋದಕ್ಕೆ ತುರ್ತು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಆಡಳಿತ ರೆಡ್ ಅಲರ್ಟ್ ಇಂದ ಎಲ್ಲರ ಸಹಕಾರ ತೆಗೆದುಕೊಂಡು ಈಗ ಒಂದು ಸಂದರ್ಭವನ್ನ ನಾವು ಎದುರಿಸೋದಕ್ಕೆ ಸಿದ್ಧವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಈಗ ಅನೇಕ ಮನೆಗಳಿಗೆ ನೀರು ತುಂಬಿದೆ, ಮನೆಗಳ ಗುಡ್ಡ ಕುಸಿದಿದೆ, ಮತ್ ಮನೆಗಳೇ ಪೂರ್ಣ ಕುಸಿದು ಹೋಗಿದೆ. ಹೀಗಿದ್ದೆಲ್ಲ ಘಟನೆಗಳು ಸಾಕಷ್ಟಿದೆ. ನಾವು ಕಾಳಜಿ ಕೇಂದ್ರವನ್ನ ಒಂದು 6 ಕೇಂದ್ರ ಮಾಡಿದೀವಿ, ಇನ್ನು ಹೆಚ್ಚು ಕೇಂದ್ರ ಮಾಡ್ಬೇಕಾಗತ್ತೆ. ಈಗ ನಾವು ಅಲ್ಲಿಯೂ ಎಲ್ಲ ಪರಿಹಾರ, ಅಲ್ಲಿ ಎಲ್ಲ ಅಗತ್ಯ ಸೌಲಭ್ಯ ಅವರಿಗೆ ಇತ್ಯಾದಿಗಳನ್ನೆಲ್ಲ ಒದಗಿಸೋ ಕೆಲಸನೂ ಆಗ್ತಾ ಇದೆ. ಓಕೆ 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 ಸಂಸದರ 7 ಜನ ತೀರ್ಕೊಂಡಿರೋದು ಅಧಿಕೃತವಾಗಿದೆ ಇವಾಗ ಅಂತ ತಾವು ಹೇಳ್ತಾ ಇದ್ರಿ ಸಂಸದರೇ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. 7 ಜನ ಅಧಿಕೃತವಾಗಿ ನಮ್ಗಿರೋ ಮಾಹಿತಿ ಪ್ರಕಾರ ತೀರ್ ಹೋಗಿರೋದಿದೆ. ಆದ್ರೆ ಅದು ಕೆಲವು ವಾಹನಗಳು, ಹೊರಗಡೆ ವಾಹನಗಳು ಇದೆ. ಅದು ಕೆಲವರು ಸ್ಥಳೀಯರು ಹೇಳ್ತಾರೆ ಅದು 1 ಟ್ಯಾಂಕರ್ ಅಲ್ಲ 3 ಟ್ಯಾಂಕರ್ ಇತ್ತು, ಕಾರ್ 1 ಅಲ್ಲ 2 ಇತ್ತು, ಈಗೆಲ್ಲ ಏನೇನೋ ಹೇಳ್ತಿದ್ದಾರೆ. ಬಟ್ ಅದನ್ನೆಲ್ಲ ಅಧಿಕೃತಗೊಳಿಸ್ಕೊಳ್ಬೇಕಾಗಿದೆ ನಾವು. ಅದು ಸ್ಥಳದಲ್ಲಿ ಇದಾರೆ, ನದಿಯಲ್ಲಿ ಇದೆಲ್ಲ ತೇಲ್ ಹೋಗ್ತಾ ಇದೆ, ಹೋಗ್ಬಿಟ್ಟಿದೆ. ನಮ್ಗೆ ಕೆಲವು ಕಾಣೋದು ಇಲ್ಲ. ಅಂದ್ರೆ ಆ ಸಂದರ್ಭ ಇದೆ. ಬಹಳ ನದಿಯಲ್ಲೂ ಬಹಳ ದೊಡ್ಡ ನೀರು ಬಂದಿದೆ ಗಂಗಾವಳಿ ನದಿಯಲ್ಲಿ. ಈಗ ಒಂದೇ ಒಂದು ತಮ್ಮ ಮೂಲಕ ನಾನು ವೀಕ್ಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು, ನಮ್ಮ ಗಂಗಾವಳಿ ನದಿ ತೀರದಲ್ಲಿ ಇರೋರಿಗೆ ಆ ಟ್ಯಾಂಕರ್ ಏನು ಹರಿದು ಹೋಗ್ತಾ ಇದೆ ಅದರಿಂದ ಅಪಾಯ ಆಗ್ಬಾರ್ದು ಅನ್ನೋದಕ್ಕೆ MRPL ದವ್ರ ಜೊತೆ ಮಾತಾಡಿ ಒಂದು ಸ್ಪೆಷಲ್ ಟೀಮ್ ಸಹ ಈಗಾಗಲೇ ತಲುಪ್ತಾ ಇದೆ. ಆ ಗ್ಯಾಸ್ ಲೀಕ್ ಆಗಿ ಇನ್ನೂ ತೊಂದರೆ ಆಗ್ಬಾರ್ದು ಅಂತ. ಬಟ್ ನದಿ ಎಡಬಲದಲ್ಲಿರೋರು ಸ್ವಲ್ಪ ಮುನ್ನೆಚ್ಚರಿಕೆಗೋಸ್ಕರವಾಗಿ ಅವರು ಅಲ್ಲಿಂದ ತೆರವುಗೊಳಿಸ್ಬೇಕು ಅನ್ನೋ ವಿನಂತಿಯನ್ನ ಮಾಡ್ಕೊಂಡಿದೀವಿ. ಅದಕ್ಕೆಲ್ಲರ ಸಹಕಾರ ಬೇಕು. ಯಾಕೆಂದ್ರೆ ಈ ಅಪಾಯದ ಸಂದರ್ಭ ಇದೆ. ಇದು ಇದನ್ನ ಈಗ ನದಿಯಲ್ಲಿ ತೇಲ್ ಹೋಗ್ತಾ ಇದೆ ಅದು ಟ್ಯಾಂಕರ್. ಹಾಗಾಗಿ ಸಮಸ್ಯೆ ಆಗಿದೆ. ಅಧಿಕೃತವಾಗಿ ಈಗ ಹೇಳಿದೆ, ನಮ್ಗೆ ಇನ್ನೂ ಮಾಹಿತಿ ಇಲ್ಲ. ನಾನು ಹೆಚ್ಚಾಗದೆ ಇರ್ಲಿ ಅಂತ ನಿರೀಕ್ಷಿಸ್ತೇನೆ. ಉತ್ತರ ಕನ್ನಡಕ್ಕೆ ಪ್ರಯಾಣ ಬೆಳೆಸುವವರು ಈ ಸಂದರ್ಭದಲ್ಲಿ ಫ್ಯಾಮಿಲಿ ನೋಡ್ಬೇಕು, ಎಚ್ಚರಿಕೆಯಿಂದ ಇರಬೇಕು. ದಯವಿಟ್ಟು ಫಾಲ್ಸ್ ಜಾಸ್ತಿ ಇದೆ, ದೇವಸ್ಥಾನಗಳು ಜಾಸ್ತಿ ಇದೆ, ರಮಣೀಯ ಸ್ಥಳಗಳು ಜಾಸ್ತಿ ಇದೆ. ಈ ಮಳೆ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಈ ಸಂದರ್ಭದಲ್ಲಿ ನೀವು ಪ್ರವಾಸಕ್ಕೋಸ್ಕರವಾಗಿ ನಿಮ್ಮ ಕಾರ್ಯಕ್ರಮ ಹಾಕೊಂಡಿದ್ದಿದ್ರೆ ಮುಂದೆ ಹಾಕಿ, ನೀವು ಆಮೇಲೆ ಸಕುಟುಂಬವಾಗಿ ಬಂದು ಈ ಎಲ್ಲ ಸ್ಥಳಗಳನ್ನ ನೋಡಿ, ಮತ್ತು ಇಲ್ಲಿ ಬಂದವ್ರು ಯಾರಾದ್ರೂ ಇದ್ರು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಳಿ, ಜವಾಬ್ದಾರಿಯಿಂದ ಈ ಸ್ಥಳಗಳ ವೀಕ್ಷಣೆಯನ್ನು ಮಾಡಿ. ಬಟ್ ಎಲ್ಲಾ ಕಡೆಗೆ ರೋಡ್ ಬಂದಾಗಿದೆ ಈಗ. ಅಂದ್ರೆ ನಮ್ಗೆ ಅಂಕೋಲದಿಂದ ಕಾರವಾರಕ್ಕೆ ಬರ್ಲಿಕ್ಕೆ ಆಗ್ತಿಲ್ಲ, ಕುಮಟಾದಿಂದ ಅಂಕೋಲಕ್ಕೆ ಬರ್ಲಿಕ್ಕೆ ಆಗ್ತಿಲ್ಲ. ಹೀಗೆ ಬೇರೆ 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 ಸಮಸ್ಯೆಗಳಿದೆ. ಎಲ್ಲ ತೆರವು ಕೆಲಸ ನಡೆದಿದೆ ವಾರ್ ಫುಟಿಂಗ್ ನೊಳಗೆ. ಬಟ್ ಇಂಥ ಸಂದರ್ಭದಲ್ಲಿ ಎಲ್ಲರ ಸಹಕಾರ ನಿರೀಕ್ಷಿಸ್ತೇನೆ. ಈಗೇನ್ ಕ್ರೇನ್ ಗಳನ್ನ ಬಳಸ್ಕೊಳ್ತಾ ಇದ್ದೀರಾ, ಮತ್ತು ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ಮತ್ತು ಆ ಕಾರ್ಗಳು ಸಿಕ್ಕಾಕೊಂಡಿರ್ಬೋದು ಅಂತ ಕೂಡ ಹೇಳ್ತಾ ಇದ್ರಿ ತಾವು. ಬಹಳ ಸವಾಲಿನ ಕೆಲಸನ ಇದು ರಕ್ಷಣಾ ಸಿಬ್ಬಂದಿಗೆ ಸಂಸದರ. ಹೌದು, ಅದನ್ನ NDRF ತಂಡ ಬಂದಿದೆ, 1 ತಂಡ ಇದೆ, ಮತ್ತು ಇನ್ನೊಂದು ತಂಡ ಈಗ ನಾವು ಬೇಕು ಅಂತಲೂ ವಿಶೇಷವಾಗಿ ಸರ್ಕಾರಕ್ಕೆ ಕೇಳ್ಕೊಂಡಿದೀವಿ. ಹೀಗೆ ವಾರ್ ಫುಟಿಂಗ್ ನಲ್ಲಿ ಏನ್ ಮಾಡ್ಬೋದು ಎಲ್ಲ ಮಾಡ್ತಿದೀವಿ. ಎಲ್ಲಾ ರೀತಿ ವಾಹನ ಸೌಲಭ್ಯನ ತಂತ್ರಜ್ಞಾನ ಬಳಸ್ಕೊಂಡು ನಾವು ಮಾಡ್ತಿದೀವಿ. ಬಹುಶಃ ಈ ಹಿಂದೆ ಉತ್ತರ ಕನ್ನಡ ಈ ರೀತಿಯ ದುರಂತಕ್ಕೆ, ದುರ್ಘಟನೆಗೆ ಸಾಕ್ಷಿಯಾಗಿ ನಿಂತಿರ್ಲಿಲ್ವಾ ಅಂತ. ಐ ಆಮ್ ನಾಟ್ ಶ್ಯೂರ್. ಹಿಂದೆ
ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಆಗಿತ್ತು ಕಾರವಾರದಲ್ಲಿ ಇಲ್ಲಿ 19 ಜನ ಗುಡ್ಡ ಕುಸಿದು ಬಿದ್ದು ಮರಣ ಆಗಿತ್ತು. ಹೀಗಿದ್ದೆಲ್ಲ ಘಟನೆಗಳು ಆಗಾಗ ಪ್ರಕೃತಿಯ ಕಾರಣದಿಂದ ಮತ್ತು ಸ್ಥಳೀಯ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ ಆಗ್ತಾ ಇದೆ. ಈಗ ಆಗದೆ ಇರುವಂತೆ ಎಲ್ಲರೂ ಜವಾಬ್ದಾರರಾಗಬೇಕಾದಂತದ್ದಿದೆ. ಸರ್ಕಾರನು ಈ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದೆ. ಎಲ್ಲರೂ ಕೂಡಿ ಮಾಡ್ಬೇಕಾದ ಎದುರಿಸ್ಬೇಕು ಈ ಪರಿಸ್ಥಿತಿಯನ್ನ. ಅದಕ್ಕೆ ನಾವೆಲ್ಲ ಜೋಡಿಸಿದೀವಿ. ನಾನು ಈ ಕೆಲವು ಸ್ಥಳಗಳಲ್ಲಿ ಕಾರವಾರದಲ್ಲೇ ಇದ್ದೀನಿ ಮತ್ತು ಕಾರವಾರದ ಕೆಲವು ಸ್ಥಳಗಳನ್ನ ನೋಡ್ತಾ ಇದ್ದೀನಿ. ಬೆಟರ್ ಟು ಅವಾಯ್ಡ್ ಟ್ರಾವೆಲಿಂಗ್ ಅಂತೀರಿ ಸಂಸದರೇ ತಾವು. ಬೆಟರ್ ಟು ಅವಾಯ್ಡ್ ಅಂತೀರಿ ಅಲ್ವಾ? ಅನ್ಲೆಸ್ ಇಟ್ ಈಸ್ ವೆರಿ ಎಮರ್ಜೆನ್ಸಿ ಟ್ರಾವೆಲ್ ಅವಾಯ್ಡ್ ಮಾಡಿ, ಪೋಸ್ಟ್ಪೋನ್ ಮಾಡಿ ಸದ್ಯದ ಮಟ್ಟಿಗೆ ಅಂತ ಕೇಳ್ಕೊಳ್ತಾ ಇದ್ದೀರಿ, ಹೌದಲ್ವಾ? ಅಲ್ಲ, ಈಗ ಪ್ರವಾಸ ಮಾಡಿದ್ರು ಎಮರ್ಜೆನ್ಸಿ ಇದ್ರು ಬ್ಲಾಕ್ ಹೋಗಿದೆ. ಈಗ ಕೆಲವು ಕಡೆಗೆ ತೆರವುಗೊಳಿಸೋದಕ್ಕೆ, ಡೈವರ್ಷನ್ ಕೊಡೋದಕ್ಕೆ ಎಲ್ಲ ಮಾಡ್ತಿದೀವಿ. ಬಟ್ ಈ ಸದ್ಯ ಅವಾಯ್ಡ್ ಮಾಡೋದು ಒಳ್ಳೇದು. ಸದ್ಯ ಉತ್ತರ ಕನ್ನಡಕ್ಕೆ ಟ್ರಾವೆಲಿಂಗ್ ಅವಾಯ್ಡ್ ಮಾಡೋದು ಬಹಳ ಒಳ್ಳೇದು ಅಂತೀರಿ. ಡೈವರ್ಷನ್ಗೆ ಟ್ರೈ ಮಾಡ್ತಾ ಇದ್ದೀರಿ. ಬಹಳ ದುರಂತ. 7 ಜನ ಪಾಪ ತೀರ್ಕೊಂಡಿದ್ದಾರೆ, ಗೊತ್ತಿಲ್ಲ ಇನ್ನೆಷ್ಟು ಜನ ಸಿಕ್ಕಾಕೊಂಡಿದ್ದಾರೋ ಗುಡ್ಡದ ಅಡಿಯಲ್ಲಿ ಗೊತ್ತಿಲ್ಲ. ಕಾರ್ಗಳು ಸಿಕ್ಕಾಕೊಂಡಿದ್ದಾವೋ, ಏನು ಸಿಕ್ಕಾಕೊಂಡಿದ್ದಾವೋ ಗೊತ್ತಿಲ್ಲ. ನೀವು ವಾರ್ ಫೂಟಿಂಗಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಹೆಚ್ಚು ಪ್ರಾಣ ಹಾನಿ ಆಗದಿರಲಿ ಅಂತ ನಾವು ಕೂಡ ಬೇಡಿಕೊಳ್ಳೋಣ ಸಂಸದರೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.